Namaste. Subject Basic Electrical Engineering. Name of the book author D.C. Kulasrestha. Chapter number 2 Ohm's Law. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈ ಚಾಪ್ಟರ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಒಮ್ಮೆ ಚೆಕ್ ಮಾಡೋಣ. ಓಕೆ, ಬಿಫೋರ್ ಯು ಪ್ರೊಸೀಡ್ ಟು ದಿ ನೆಕ್ಸ್ಟ್ ಚಾಪ್ಟರ್ ಟೇಕ್ ದಿಸ್ ಟೆಸ್ಟ್. ನಾವು ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ಈ ಟೆಸ್ಟನ್ನು ತಗೊಳ್ಬೇಕು. ಗಿವ್ ಯುವರ್ ಸೆಲ್ಫ್ 2 marks ಫಾರ್ ಈಚ್ ಕರೆಕ್ಟ್ ಆನ್ಸರ್ ಆ್ಯಂಡ್ -1 ಫಾರ್ ಈಚ್ ರಾಂಗ್ ಆನ್ಸರ್. ಅಂದರೆ ಕರೆಕ್ಟಾಗಿರೋ ಆನ್ಸರ್ ಮಾಡಿದರೆ, ಕರೆಕ್ಟಾಗಿ ನಾವು ಆನ್ಸರ್ ಮಾಡಿದರೆ 2 marks ಸಿಗುತ್ತೆ. ರಾಂಗ್ ಆನ್ಸರ್ ಮಾಡಿದರೆ 1 marks ಡಿಡಕ್ಟ್ ಆಗುತ್ತೆ. ಇಫ್ ಯುವರ್ ಸ್ಕೋರ್ ಇಸ್ 12 or more, ಗೋ ಟು ದಿ ನೆಕ್ಸ್ಟ್ ಚಾಪ್ಟರ್. ನಮ್ಮದು ಮಾರ್ಕ್ಸ್ ಏನಾದರೂ 12 ಅಥವಾ 12ಗಿಂತ ಜಾಸ್ತಿ ಬಂದಿದ್ದರೆ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೋದು. ಅದರ್ವೈಸ್ ಸ್ಟಡಿ ದಿಸ್ ಚಾಪ್ಟರ್ ಅಗೇನ್. ಇಲ್ಲ ಅಂದರೆ ಮತ್ತೆ ಇದೇ ಚಾಪ್ಟರ್ನ ಓದಬೇಕು. ಈಗ ಏನು ಮಾಡಬೇಕಂದ್ರೆ, ಈ ಚಾಪ್ಟರ್ ಈಗ ಕಲಿತ್ವಲ್ಲ, ಇದು ನಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನು ನಮಗೆ ನಾವೇ ಚೆಕ್ ಮಾಡ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ, ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ಕೆಲವೊಂದು ಟೆಸ್ಟ್ ತಗೋಬೇಕು. ಪ್ರತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸು ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನು ಹೇಳಬೇಕು. ನಾವು ಕರೆಕ್ಟಾಗಿ ಹೇಳಿದರೆ 2 marks ನಮಗೆ ಸಿಗತ್ತೆ. ರಾಂಗ್ ಆಗಿ ಹೇಳಿದರೆ 1 marks 2 marksಯಿಂದ ಡಿಡಕ್ಟ್ ಆಗುತ್ತೆ. ನಮಗೆ ಸ್ಕೋರ್ 12 ಅಥವಾ 12ಗಿಂತ ಮೋರ್ ಇದ್ದರೆ, ಜಾಸ್ತಿ ಇದ್ದರೆ ನಾವು ಮುಂದಿನ ಚಾಪ್ಟರ್ಗೆ ಹೋಗ್ಬೋದು. 12ಗಿಂತ ಲೆಸ್ ಇದ್ದರೆ ನಾವು ಇದೇ ಚಾಪ್ಟರ್ನ ಮತ್ತೆ ಸ್ಟಡಿ ಮಾಡಬೇಕು. ಓಕೆ, ಈಗ ಸ್ಟೇಟ್ಮೆಂಟಿಗೆ ಬರೋಣ. ಸೀರಿಯಲ್ ನಂಬರ್, ಸ್ಟೇಟ್ಮೆಂಟ್, ಟ್ರೂ ಫಾಲ್ಸ್. ಸ್ಟೇಟ್ಮೆಂಟ್ ನಂಬರ್ 6. A 1000 ohm resistor is rated at 5 watt. Maximum current that can be permitted to flow through it is 70.7 amps ಅಂತ ಇದೆ. Is it true? No ಅಲ್ವಾ, ನಮಗೆ ಗೊತ್ತಿಲ್ಲ. ಈಗ ಒಂದ್ಸಲ ಚೆಕ್ ಮಾಡೋಣ. ನಮಗೆ ಫಾರ್ಮುಲಾ ಗೊತ್ತಿದೆ, P = I²R ಅಂತ. ಸೊ ದೆನ್ P is 5 watt equal to calculate I. P ಅಂದರೆ ಪವರ್ ಇನ್ ವ್ಯಾಟ್, I is in current in amps, R is resistance in ohm. Resistance is 1000 ohm. 1000 ohm. Then I equal to square root of 5 divided by 1000. So that is equal to 0.0707 amps. Approximately equal to 70.7 milliamps. ಇದು ಬರೋದು ಮಿಲಿ ಆಂಪ್ಸ್ ಬಂದಿದೆ, ಬಟ್ ಇಲ್ಲಿ ಆಂಪ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಗೊತ್ತಾಯ್ತಲ್ಲ, ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಸಿ ಹಿಯರ್ ಆನ್ಸರ್. ಸೊ 6th ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಈಗ ಟ್ರೂ ಆಗಲಿಕ್ಕೆ ಒಂದಷ್ಟು ಪಾಯಿಂಟ್ಸ್ ಇದೆ ಆಯಿತಾ. ಅದು ಪಾಯಿಂಟ್ಸ್ನ ನಾವು ರಿಮೆಂಬರ್ ಮಾಡಬೇಕು, ಇಷ್ಟೇ ಚೆಕ್ ಮಾಡಲಿಕ್ಕೆ. ಗೊತ್ತಾಯ್ತಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. This statement is false. This statement is false ಅಂತ ಆಯಿತು. ಈಗ ಎಕ್ಸ್ಪ್ಲನೇಷನ್ ಮಾಡಬೇಕು. ಎಕ್ಸ್ಪ್ಲನೇಷನ್ ಫಸ್ಟ್ದು ಟು ಕ್ಯಾಲ್ಕುಲೇಟ್ the maximum current we can use the power formula P = I²R, where P equal to power in watt. Next, I is in current in amps. Next, and
R is resistance in ohm. Resistance in ohm. ಇದಕ್ಕೆ ವ್ಯಾಟ್ ಹೀಗೂ ಹೇಳ್ಬೋದು, ಆ್ಯಮ್ಸ್ ಹೀಗೂ ಹೇಳ್ಬೋದು, ಓಮ್ಗೆ ಹೀಗೂ ಸಿಂಬಲ್ ಹೇಳ್ಬೋದು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಪಾಯಿಂಟ್, to find the maximum current, maximum current, rearrange the formula to I equal to square root of P divided by R ಅಂತ rearrange ಮಾಡ್ಕೋಬೇಕು. ಸೊ ದೆನ್ ಪ್ಲಗಿಂಗ್ ಅಂದರೆ ಸಬ್ಸ್ಟಿಟ್ಯೂಟ್ ಅಂತ. ಪ್ಲಗಿಂಗ್ in the given values, P equal to 5 watt and R equal to 1000 ohms. So then I equal to square root of 5 watt divided by 1000 ohm equal to 0.070 amps is approximately equal to 70.7 milliamps. Okay, not amps. Therefore maximum current that can flow through a 1000 ohm resistor rated at 5 watt is around 70.7 milliamps, not 70.7 amps. So 70.7 milliamps ಹೊರತು 70.7 amps ಅಲ್ಲ. ಓಕೆ, ನೆಕ್ಸ್ಟ್ ಕೀ ಪಾಯಿಂಟು ಏನಪ್ಪ ಕೀ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಯಾವಾಗಲೂ ನಾವು ಏನು ಮಾಡಬೇಕು, ಯೂನಿಟ್ಸನ್ನು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಗೊತ್ತಾಯ್ತಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. always remember to check the units. So units na careful ಆಗಿ ನೋಡಬೇಕಾಯ್ತಾ. when performing calculations amps and milliamps are different units. Okay, understand? ಏನು ಅಂತ ಹೇಳಿದ್ರೆ, ಫಸ್ಟ್ ನಾವು ಹಾಗೆ ಇದ್ದು ಸಾಕು. ಇಷ್ಟು ವೆದರ್ ದಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್ ಅನ್ನೋದಕ್ಕೆ ಇಷ್ಟನ್ನು ನೋಡಿಕೊಂಡ್ರೆ ಸಾಕು. P equal to I square R, then power is given, resistance is given. ಐನ ಅವರೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 70.7 amps ಅಂತ ಹೇಳಿದ್ದಾರೆ. 70.7 amps ಅಂತ, ನಾಟ್ 70.7 amps, 70.7 ಮಿಲಿ ಆ್ಯಂಪ್ಸ್ ಬರಬೇಕು. ಇಲ್ಲ ಅಂದರೆ 0.0707 amps ಬರಬೇಕು. ಸೊ ಇಲ್ಲಿಗೆ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಅಕಸ್ಮಾತ್ ಇದೇ ಸ್ಟೇಟ್ಮೆಂಟು ಡಿಸ್ಕ್ರಿಪ್ಟಿವಲ್ಲಿ ಕೇಳಿದರೆ ಎಕ್ಸ್ಪ್ಲನೇಷನ್ ಹೇಗೆ ಅಂತ ಹೇಳಿದ್ರೆ, ಟು ಕ್ಯಾಲ್ಕುಲೇಟ್ ದಿ ಮ್ಯಾಕ್ಸಿಮಮ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಕ್ಯಾನ್ ಯೂಸ್ ದಿ ಪವರ್ ಫಾರ್ಮುಲಾ, P equal to I square R ಫಾರ್ಮುಲಾ ಯೂಸ್ ಮಾಡಬೇಕು. P ಅಂದರೆ ಪವರ್ ಇನ್ ವ್ಯಾಟ್, I ಅಂದರೆ ಕರೆಂಟ್ ಇನ್ ಆ್ಯಂಪ್ಸ್, R ಈಸ್ ರೆಸಿಸ್ಟೆನ್ಸ್ ಇನ್ ಓಮ್ಸ್. ನೆಕ್ಸ್ಟು ಟು ಫೈಂಡ್ ದಿ ಮ್ಯಾಕ್ಸಿಮಮ್ ಕರೆಂಟ್, ರೀಅರೇಂಜ್ ದಿ ಫಾರ್ಮುಲಾ. ಇದನ್ನು ರೀಅರೇಂಜ್ ಮಾಡಿಕೊಂಡ್ರೆ ಹೀಗಾಗುತ್ತೆ. ನೆಕ್ಸ್ಟ್ ಪ್ಲಗಿಂಗ್ ಇನ್ ದಿ ಗಿವನ್ ವ್ಯಾಲ್ಯೂಸ್ ಅಂದರೆ ಸಬ್ಸ್ಟಿಟ್ಯೂಟ್ ದಿ ಗಿವನ್ ವ್ಯಾಲ್ಯೂಸ್ ಇನ್ ದೀಸ್ ಫಾರ್ಮುಲಾಗೆ. ಸೊ I equal to 5 watt square root of 5 watt divided by 1000 ohm ಅಂದರೆ 0.070 amps, otherwise approximately 70.7 milliamps ಬರುತ್ತೆ. Therefore maximum current that can flow through a
1000 ohm resistor rated at 5 watt is around 70.7 milliamps, not 70.7 amps. ಇಷ್ಟೇ. ಕೀ ಪಾಯಿಂಟ್ ಏನಪ್ಪ ಅಂದರೆ ನಮಗೆ ತಲೆಯಲ್ಲಿ ಯಾವಾಗಲೂ ಇರಬೇಕು, ಆಲ್ವೇಸ್ ರಿಮೆಂಬರ್ ಟು ಚೆಕ್ ದಿ ಯೂನಿಟ್ಸ್ನ ಚೆಕ್ ಮಾಡಬೇಕು. ವೆನ್ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ ಟೈಮ್ನಲ್ಲಿ ಯಾವಾಗಲೂ ಅಷ್ಟೇ ನಾವು ಯೂನಿಟ್ಸ್ನ ಚೆಕ್ ಮಾಡ್ಕೋಬೇಕು. ಆಂಪ್ಸ ಅಥವಾ ಮಿಲಿ ಆಂಪ್ಸ, ಮೈಕ್ರೋ ಆಂಪ್ಸ, ನ್ಯಾನೋ ಆಂಪ್ಸ, ಪಿಕೋ ಆಂಪ್ಸ ಅಂತೆಲ್ಲ ಬರುತ್ತೆ. ಗೊತ್ತಾಯ್ತಲ್ಲ. ಫಸ್ಟ್ ವಿ ಶುಡ್ ವಿ ಶುಡ್ ಚೆಕ್ ದಿ ಯೂನಿಟ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.